ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಅವರನ್ನ ಚೆನ್ನಾಗಿ ಕಾಣೋ ಹಾಗೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರಘು ಅವರು ನಿರಂತರವಾಗಿ ಪ್ರಯತ್ನಗಳನ್ನ ಮಾಡ್ತಾನೆ ಇದ್ದಾರೆ. ತನ್ನ ಮುದ್ದು ತಂಗಿ ಕೂಡ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಉಳಿದ ಹೆಣ್ಮಕ್ಕಳ ರೀತಿ ಚೆನ್ನಾಗಿ ರೆಡಿ ಆಗಬೇಕು, ಕ್ಯಾಮ್ರಾ ಮುಂದೆ ಚೆನ್ನಾಗಿ ಕಾಣಬೇಕು ಅನ್ನೋದು ರಘು ಅವರ ಆಸೆ. ಈ ಬಗ್ಗೆ ಅನೇಕ ಬಾರಿ ರಕ್ಷಿತಾ ಅವರಿಗೆ ಹೇಳಿದ್ರು ಕೂಡ ರಕ್ಷಿತಾ ಮಾತ್ರ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾನೆ ಇಲ್ಲ. ಮೊನ್ನೆ ಬಿಗ್ ಬಾಸ್ ಮನೆಗೆ ಫ್ಯಾಮಿಲಿ ರೌಂಡ್ ನಲ್ಲಿ ರಕ್ಷಿತಾ ಶೆಟ್ಟಿ ಅವರ ಅಮ್ಮ ಬಂದಾಗ್ಲೂ ಮೊದಲಿಗೆ ಅವರು ಇದೇ ವಿಚಾರಕ್ಕೆ ರಕ್ಷಿತಾ ಬಳಿ ಕೋಪ ಮಾಡ್ಕೋತಾರೆ. ನಿನಗೆ ಬೇಕಾದಷ್ಟು ಡ್ರೆಸ್ಗಳನ್ನ ಕಳಿಸ್ತೀನಿ, ಬೇರೆ ಬೇರೆ ರೀತಿಯಾದಂತಹ ಬಟ್ಟೆಗಳನ್ನ ಈಗಾಗಲೇ ಕಳಿಸಿದ್ದೀನಿ, ಹೀಗಿದ್ರೂ ಕೂಡ ನೀನು ಅದ್ಯಾವುದನ್ನ ಕೂಡ ಹಾಕ್ತಾನೆ ಇಲ್ಲ, ಬರೀ ಹಾಕಿದ ಬಟ್ಟೆನೇ ಹಾಕ್ತಾ ಇದೀಯಾ, ಸ್ನಾನ ಮಾಡಲ್ಲ, ತಲೆ ಬಾಚ್ಕೊಳ್ಳಲ್ಲ ಅಂತ ಕೋಪ ಮಾಡ್ಕೊಳ್ತಾರೆ. ಬುದ್ಧಿ ಮಾತನ್ನ ಕೂಡ ಹೇಳ್ತಾರೆ. ಜೊತೆಗೆ ರಕ್ಷಿತಾ ಅವರಿಂದ ಇನ್ಮೇಲೆ ಚೆನ್ನಾಗಿ ರೆಡಿ ಆಗ್ತೀನಿ ಅಂತ ಪ್ರಾಮಿಸ್ ಕೂಡ ತೆಗೆದುಕೊಳ್ತಾರೆ. ಇದೆಲ್ಲ ಆದ ಬಳಿಕ ರಘು ಅವರ ಮನೆಯಿಂದ ಅವರ ಪತ್ನಿ ಗ್ರೀಷ್ಮಾ, ಮಗ ರೋನಿತ್ ಅವರು ಬಿಗ್ ಬಾಸ್ ಮನೆಗೆ ಬರ್ತಾರೆ. ಇವರು ಬಂದಂತಹ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿಗೋಸ್ಕರ ಸಾರಿ, ಬಳೆ ಇದೆಲ್ಲವನ್ನ ಕೂಡ ತೆಗೆದುಕೊಂಡು ಬಂದು ಚೆನ್ನಾಗಿ ರೆಡಿ ಆಗಬೇಕು ಅಂತ ಹೇಳ್ತಾರೆ. ಇದಾದ ಬಳಿಕ ರಘು ಅವರು ರಕ್ಷಿತಾ ಅವರಿಗೆ ಬುದ್ಧಿ ಮಾತನ್ನ ಹೇಳ್ತಾರೆ. ನಾನು ಕೂಡ ನಿನಗೆ ಇದನ್ನೇ ಹೇಳ್ಕೊಂಡು ಬಂದಿದ್ದೀನಿ ನೋಡು, ಈಗ ಅವಳು ಕೂಡ ಸಾರಿ ತಂದಿದ್ದಾಳೆ, ಬಳೆ ತಂದಿದ್ದಾಳೆ, ಎಲ್ಲವನ್ನ ಕೂಡ ರೆಡಿ ಮಾಡ್ಕೊಂಡೇ ತಂದಿದ್ದಾಳೆ, ನೀನು ಚೆನ್ನಾಗಿ ರೆಡಿ ಆಗಿನಿರ್ಬೇಕು, ಇನ್ಮೇಲೆ ರೆಡಿ ಆಗಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಅದಾದ ನಂತರ ಆ ಸಾರಿಯಲ್ಲಿ ಚೆನ್ನಾಗಿ ರೆಡಿ ಆಗ್ತಾರೆ ರಕ್ಷಿತಾ. ರಘು ಅವರು ಕೂಡ ಖುಷಿ ಆಗ್ತಾರೆ. ಇಷ್ಟೆಲ್ಲ ಆದ ಬಳಿಕ ಮತ್ತೆ ರಕ್ಷಿತಾ ಮೊದಲಿನ ತರನೇ ನೆಗ್ಲೆಕ್ಟ್ ಮಾಡಿಕೊಂಡು ತಲೆನೂ ಬಾಚದೆ ಹಾಗೆ ಇರ್ತಾರೆ. ಇದರಿಂದ ರಘು ಅವರು ಬೇಜಾರಾಗ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಕ್ಷಿತಾ ಅವರನ್ನ ತನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ಬುದ್ಧಿ ಮಾತನ್ನ ಹೇಳಿದ್ದಾರೆ. ನೋಡು ರಕ್ಷಿತಾ, ನೀನು ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದೀಯಾ, ಚೆನ್ನಾಗಿ ಕುಕಿಂಗ್ ಮಾಡ್ತೀಯಾ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಾ, ಚೆನ್ನಾಗಿ ಮಾತನಾಡ್ತೀಯ, ಎಲ್ಲವನ್ನ ಕೂಡ ಚೆನ್ನಾಗಿ ಮಾಡ್ತೀಯ. ಆದರೆ ರೆಡಿ ಆಗುವ ವಿಚಾರ ಬಂದಾಗ ನೀನು ನೆಗ್ಲೆಕ್ಟ್ ಮಾಡ್ತೀಯ. ಬಿಗ್ ಬಾಸ್ ಮನೆಯಲ್ಲಿ ಕೇವಲ ಟಾಸ್ಕ್ ಅಲ್ಲಿ ಅಥವಾ ಕೆಲಸ ಮಾಡೋದ್ರಲ್ಲಿ ಇದ್ರೆ ಮಾತ್ರ ಸಾಕಾಗಲ್ಲ, ನಮ್ಮನ್ನ ನಾವು ಹೇಗೆ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೂ ಕೂಡ ಮಾರ್ಕ್ಸ್ಗಳಿರುತ್ತೆ. ಅವರೆಲ್ಲ ನೋಡು ಎಷ್ಟು ಚೆನ್ನಾಗಿ ರೆಡಿ ಆಗ್ತಾರೆ, ಆದರೆ ನೀನು ಚೆನ್ನಾಗೇ ರೆಡಿ ಆಗಲ್ಲ, ಯಾವತ್ತೂ ಕೂಡ ನೀಟಾಗಿರಲ್ಲ ಅಂತ ಬುದ್ಧಿ ಮಾತನ್ನ ಹೇಳ್ತಾರೆ. ನೀನು ಇದೇ ರೀತಿ ಮಾಡ್ತಾ ಇದ್ರೆ ಅದು ನಿನಗೆ ಪ್ರಾಬ್ಲಮ್ ಆಗುತ್ತೆ. ಎಲ್ಲಾದ್ರೂ ಕೂಡ ನಾವು ಚೆನ್ನಾಗಿ ರೆಡಿ ಆಗಬೇಕು, ನಮ್ಮನ್ನ ನಾವು ಇನ್ನೊಬ್ಬರ ಮುಂದೆ ಚೆನ್ನಾಗಿ ತೋರಿಸಿದ್ರೆ ಅದು ನಮ್ಮ ಕಾನ್ಫಿಡೆಂಟ್ ಲೆವೆಲ್ ಏನು ಅನ್ನೋದನ್ನ ತೋರಿಸುತ್ತೆ. ಹಾಗಾಗಿ ನೀನು ಚೆನ್ನಾಗಿ ರೆಡಿ ಆಗಬೇಕು. ಪದೇ ಪದೇ ನಿನ್ನನ್ನು ಇದೇ ವಿಚಾರಕ್ಕೆ ಅವರು ಬೊಟ್ಟು ಮಾಡಿ ತೋರಿಸೋದು ನನಗೂ ಕೂಡ ಬೇಜಾರು ಅನ್ಸುತ್ತೆ ಅಂತ ರಘು ಹೇಳಿದ್ದಾರೆ. ಹಾಗೆಯೇ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಒಬ್ಬ ಕಳ್ಳ ಪದೇ ಪದೇ ಕಳ್ಳತನ ಮಾಡಿ ಜೈಲಿಗೆ ಹೋಗ್ತಾನೆ. ಆದರೆ ಆತ ಯಾವಾಗ ಕಳ್ಳತನ ಮಾಡೋದನ್ನ ಬಿಡ್ತಾನೋ ಮತ್ತೆ ಅವರನ್ನ ಪೊಲೀಸರು ಹಿಡಿತಾರಾ ಅಂತ ರಕ್ಷಿತಾ ಬಳಿ ಕೇಳಿದ್ದಾರೆ. ಆಗ ರಕ್ಷಿತಾ ಇಲ್ಲ ಅಂತ ಹೇಳಿದ್ದಾರೆ. ನಿನ್ನ ವಿಚಾರದಲ್ಲೂ ಅದೇ ತರ, ನೀನು ಪದೇ ಪದೇ ಈ ಒಂದು ವಿಚಾರದಲ್ಲಿ ತಪ್ಪನ್ನ ಮಾಡಿದಾಗ ಎಲ್ಲರೂ ಕೂಡ ನಿನ್ನ ಕಡೆ ಕೈ ತೋರಿಸ್ತಾರೆ, ನಿನ್ನ ಮೇಲೆ ಆರೋಪವನ್ನ ಮಾಡ್ತಾರೆ. ಆದ್ರೆ ಯಾವಾಗ ನೀನು ಇದನ್ನ ತಿದ್ಕೊಳ್ತೀಯ, ನಿನ್ನ ಕಡೆ ಕೈ ತೋರಿಸೋದಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶ ಇರೋದಿಲ್ಲ. ದಯವಿಟ್ಟು ಇದರ ಬಗ್ಗೆ ಯೋಚನೆ ಮಾಡು. ಹಕ್ಕಿಗಳನ್ನ ನೀನು ನೋಡಿದ್ಯಾ? ಹಕ್ಕಿಗಳು ಅವುಗಳ ಗರಿಗಳನ್ನ ಎಷ್ಟು ಕ್ಲೀನ್ ಆಗಿ ಇಟ್ಕೊಳ್ತವೆ, ಎಷ್ಟು ಕ್ಯೂಟ್ ಆಗಿರ್ತವೆ. ನಾವು ಕೂಡ ಅವುಗಳ ರೀತಿ ಇರಬೇಕು, ಚೆನ್ನಾಗಿ ಡ್ರೆಸ್ ಮಾಡ್ಕೋಬೇಕು. ನಿನ್ನ ಹತ್ರ ಎಲ್ಲವೂ ಇದೆ, ಹಾಗಿದ್ರೂ ಕೂಡ ನೀನು ಈ ವಿಚಾರದಲ್ಲಿ ಯಾಕೆ ಹೀಗೆ ಮಾಡ್ತೀಯ ಅಂತ ರಕ್ಷಿತಾ ಅವರ ಬಳಿ ಕೇಳಿದ್ದಾರೆ. ಅಲ್ಲದೆ ಇನ್ಮೇಲೆ ನಾನು ಈ ರೀತಿ ನಿಂಗೆ ಹೇಳೋದಕ್ಕೆ ಬರಲ್ಲ, ನಿಂಗೆ ಬೇಕಾದ್ರೆ ತಗೋ, ಇಲ್ಲ ಅಂದ್ರೆ ಬಿಡು ಅಂತ ರಘು ಹೇಳ್ತಾ ಇದ್ದಂತೆ ನೇರವಾಗಿ ಬೆಡ್ರೂಮಿಗೆ ಹೋದಂಥ ರಕ್ಷಿತಾ ಡ್ರೆಸ್ ಅನ್ನ ತೆಗೆದುಕೊಂಡು ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ರೆಡಿಯಾಗಿ ಬಂದಿದ್ದಾರೆ. ರಘು ಅವರು ಕೂಡ ಖುಷಿಯಾಗಿದ್ದಾರೆ. ಇನ್ನು ನೀನು ಯಾವಾಗಲೂ ಇದೇ ರೀತಿ ರೆಡಿ ಆಗು, ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ದಾರೆ. ಇದಾದ ಬಳಿಕ ನ್ಯೂ ಇಯರ್ ಸೆಲೆಬ್ರೇಷನ್ಗೋಸ್ಕರ ಅವರಿಗೆ ಹೊರಗಿಂದ ಬಟ್ಟೆ ಬರುತ್ತೆ. ಆ ಬಟ್ಟೆ ಬಂದ ಬಳಿಕ ಕೂಡ ಫ್ರೀ ಹೇರ್ಸ್ ಅಲ್ಲೇ ರಕ್ಷಿತಾ ಇರ್ತಾರೆ. ಮತ್ತೆ ರಘು ಅವರಿಗೆ ಬೇಜಾರಾಗತ್ತೆ. ಆಗ ಅವ್ರು ಹೇಳ್ತಾರೆ, ಯಾವಾಗಲೂ ನೋಡಿದ್ರೆ ಇದೇ ತರ ಕೂದಲನ್ನ ಬಿಟ್ಕೊಂಡಿರ್ತೀಯ, ಆಗ ನೋಡಿದ್ರೆ ಚೆನ್ನಾಗಿ ರೆಡಿ ಆಗ್ತೀನಿ ಅಂತ ಹೇಳಿದ್ಯಾ, ಈಗ ನೋಡಿದ್ರೆ ಹಾಗೆ ಇದೆಯಾ ಅಂತ ಮತ್ತೆ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ಕೋ ಅಂತ ಹೇಳಿ ಕಳಿಸ್ತಾರೆ. ರಕ್ಷಿತಾ ಚೆನ್ನಾಗಿ ರೆಡಿ ಆಗ್ತಾರೆ. ಹೀಗೆ ರಕ್ಷಿತಾ ಅವರನ್ನ ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ರಘು ಅಣ್ಣ ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತು ಎಲ್ಲ ರೀತಿಯಲ್ಲೂ ಕೂಡ ಬುದ್ಧಿ ಮಾತನ್ನ ಹೇಳ್ತಾನೆ ಇದ್ದಾರೆ. ನೀನು ಒಂದು ವಿಚಾರವನ್ನ ಈ ರೀತಿ ಪ್ರೆಸೆಂಟ್ ಮಾಡಬೇಕು, ನಿನ್ನನ್ನು ನೀನು ಹೀಗೆ ನೋಡೋ ಥರ ಆಗಬೇಕು ಅನ್ನೋದು ನನ್ನ ಆಸೆ ಅನ್ನೋದನ್ನ ರಘು ರಕ್ಷಿತಾ ಅವರ ಮುಂದೆ ಹೇಳಿದ್ದಾರೆ.
ನಿಜಕ್ಕೂ ರಕ್ಷಿತಾ ಅವರು ಲಕ್ಕಿ. ಬಿಗ್ ಬಾಸ್ ವಿನ್ನರ್ ಆಗ್ತಾರೋ ಇಲ್ವೋ, ಇಲ್ಲಿಂದ ಏನು ಪಡ್ಕೊಂಡು ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ರಘು ಅಂತ ಒಬ್ಬ ಒಳ್ಳೆಯ ಅಣ್ಣ ರಕ್ಷಿತಾ ಅವರಿಗೆ ಸಿಕ್ಕಿರೋದು ನಿಜಕ್ಕೂ ಅವರ ಪಾಲಿಗೆ ಒಂದು ಅದೃಷ್ಟ. ಸೊ ನಿಮಗೆ ರಕ್ಷಿತಾ ಹಾಗೆಯೇ ರಘು ಅವರ ಈ ಒಂದು ಬಾಂಧವ್ಯದ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆಯೇ ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು.